ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾವು ಮಲೆನಾಡಲ್ಲಿ ಇರೋದ್ರಿಂದ ಮಲೆನಾಡು ಸ್ಪೆಷಲ್ ಕೊಟ್ಟೆ ಕಡುಬು ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಅದಕ್ಕೆ ತಯಾರಿ ನಡೀತಾ ಇದೆ. ಹಲಸಿನ ಎಲೆ ಬೇಕು ಅದಕ್ಕೆ, ಹಾಗಾಗಿ ಸುಮಾರು ನಾವು ಹಲಸಿನ ಎಲೆನ ಕೊಯ್ಕೊಂಬಂದು ಇಟ್ಕೊಂಡಿದ್ದೀವಿ. ನನ್ನ ಮಕ್ಕಳು ಹಾಗೆ ನಮ್ಮ ಓನರಾದಂಥ ಟೀಚರ್ ಮತ್ತು ಸರು ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡೋದು ಅಂತ ನನಗೂ ಗೊತ್ತಿರಲಿಲ್ಲ ಕೊಟ್ಟೆನ, ಹಾಗಾಗಿ ಇಲ್ಲಿ ಸರ್ ಕೂಡ ನಮಗೆ ಕೊಟ್ಟೆನ ಮಾಡಿ ತೋರಿಸ್ತಾ ಇದ್ದಾರೆ, ಹಾಗೆ ಮಾಡಿ ಕೂಡ ಕೊಡ್ತಾ ಇದ್ದಾರೆ. ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಅದರ ಸ್ಪೆಷಾಲಿಟಿ ಏನು, ಅದರ ಮಹತ್ವ ಏನು ಅಂತ ಹೇಳ್ತಾರೆ ಅವರು. ನೀವು ಒಂದ್ಸಲ ಕೇಳಿ. ವಿಶೇಷ ಇದು. ಅದು ಈ ಥರ ಹಲಸಿನ ಎಲೆ, ಸ್ವಲ್ಪ ದೊಡ್ಡದಾಗಿರೋ ಹಲಸಿನ ಎಲೆ ಒಂದೇ ಸೈಜಿನ ತಗೊಂಡು ಹೀಗೆ ಶೆಟ್ ಬಿಟ್ಟು ಕೊಟ್ಟೆ ಮಾಡಬೇಕು. ಅದು ಹಿಟ್ಟು ಕೆಳಗೆ ಬೀಳಬಾರ್ದು, ಆ ರೀತಿಯಲ್ಲಿ ಮಾಡಬೇಕು. ನಂತರ ಅದರಲ್ಲಿ ಇಡ್ಲಿ ಮಾಡಿದರೆ ಒಳ್ಳೆ ಪರಿಮಳಯುಕ್ತವಾಗಿರುತ್ತೆ. ಈ ಎಲೆಯಲ್ಲಿರ್ತಕ್ಕಂಥ ಕೆಲವು ಒಳ್ಳೆಯ ಅಂಶಗಳು ಇಡ್ಲಿಯಲ್ಲಿ ಸೇರಿ ಅದು ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಆಯುರ್ವೇದ ಹೇಳುತ್ತೆ. ಹಾಗಾಗಿ ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಯಲುಸೀಮೆ ಬದಿಯವರು ಇದನ್ನು ಕಲಿಬೇಕಂತೆ, ಅದಕ್ಕೆ ಇಲ್ಲಿ ಇಂಟ್ರೆಸ್ಟ್ ಕೊಡಬೇಕು, ಕಲಿತಾ ಇದ್ದಾಳೆ. ಇಲ್ಲಿ ನೋಡಿ ಅಮ್ಮ, ಇಲ್ಲಿ ತೋರಿಸಿ. ಇಲ್ಲಿ ನೋಡಿ ಎಷ್ಟು ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಎಲ್ಲ ಹೋದ್ರೆ ಈ ಕೊಟ್ಟೆ ಮಾಡಿದ್ದೇ ಸಿಗುತ್ತೆ, ಮಾರಾಟಕ್ಕೆ ಬರುತ್ತೆ. ಆದ್ರೆ ಇಲ್ಲಿ ಅಪರೂಪ, ಅದು ಇಲ್ಲೆಲ್ಲ ಅಪರೂಪ. ಲೋಟ ಕಡ್ಡಿ ಕೊಟ್ರಿ ಕರ್ಮ. ಎಲೆ ವೇಸ್ಟ್ ಮಾಡ್ತೀಯಾ? ವೇಸ್ಟ್ ಮಾಡೋದ ಕೂಡ. ಈಗ ಬಿಟ್ಟು ಇದನ್ನ ಕತ್ತರಿಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಈಗ ಸುಮಾರು ಹಲಸಿನ ಕೊಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಇಷ್ಟೊಂದು ಆಗಿದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೋಡಿ ಇಲ್ಲಿ ನಾವು ಹಿಂದಿನ ದಿನ ಮಾಡಿದ್ವಿ, ಬೆಳಗಿನ ಜಾವ ರಾತ್ರಿನೇ ಇವನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ. ಇದಕ್ಕೆ ತೆಂಗಿನ ಗರಿ ಇರುತ್ತಲ್ಲ, ಅದರಿಂದನೇ ಕಡ್ಡಿ ಯೂಸ್ ಮಾಡೋದು. ಹೊಸದನ್ನು ತೆಂಗಿನ ಪೊರ್ಕೆ ಮಾಡ್ತೀವಲ್ಲ ನಾವು, ಆ ಹೊಸ್ತು ಗರೆ, ತೆಂಗಿನ ಗರೆ ಬಿಡಿಸಿದ ತಕ್ಷಣ ಇರುತ್ತಲ್ಲ, ಆ ತೆಂಗಿನ ಗರೆ ಕಡ್ಡಿಯಿಂದ ಯೂಸ್ ಮಾಡ್ತಿರೋದು. ಮಾಡಿದ್ದದಕ್ಕೆ ಕಡ್ಡಿನ ಹಸಿದು ಬರಲ್ಲ, ಒಣಗಿರೋ ಕಡ್ಡಿನೇ ಆಗುತ್ತೆ. ಈಗ ನೋಡಿ ಈ ರೀತಿ ಕೊಟ್ಟೆ ಮಾಡಿದ್ದೀವಲ್ಲ, ಅದರೊಳಗಡೆ ಇಲ್ಲಿ ನಾವು ಮಾಮೂಲಿ ಇಡ್ಲಿ ಹಿಟ್ಟನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲೊಂದು 2 ಸ್ಪೂನ್ 3 ಸ್ಪೂನ್ ಹಾಕ್ತಾಯಿದ್ದೀನಿ, ಸೌಟಲ್ಲಿ ಹಾಕ್ತಾ ಇರೋದು. ನೋಡಿ ಈ ರೀತಿಯಾಗಿ ನಾನು ಇದಕ್ಕೆ ಎಲ್ಲನೂ ಹಾಕೋತಾ ಇದ್ದೀನಿ. ಮಾಮೂಲಿ ನಾವು ಇಡ್ಲಿ ಹಿಟ್ಟನ್ನು ಯಾವ ರೀತಿ ಮಾಡಿಟ್ಕೊಂಡಿರ್ತೀವೋ ಅದೇ ರೀತಿ ನಾವು ಅದರಲ್ಲಿ ಉಪಯೋಗಿಸೋದು. ನೋಡಿ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬೇಯಕ್ಕಿಟ್ಟಿದ್ದೀನಿ, ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ಅಂಥೇಳಿ. ನೀವು ಕೆಳಗಡೆ ಸುಮಾರು 1 ಲೀಟ್ರ್ ಆಗೋಷ್ಟು ನೀರು ಹಾಕಿಬಿಟ್ಟು ಪ್ಲೇಟ್ ಬರುತ್ತೆ, ಇಡ್ಲಿ ಪಾತ್ರೆ ಪ್ಲೇಟು, ಅಥವಾ ನೀವು ಇಡ್ಲಿದೇ ಇಟ್ಕೋಬೋದು. ಇಲ್ಲಿ ನಾನು ನಿಮಗೆ ಈರುಳ್ಳಿ ಸಾಂಬಾರನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡ ಗಾತ್ರದಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, 1-2 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಒಂಚೂರು ಬೆಳ್ಳುಳ್ಳಿನೂ ಕೂಡ ತೊಗೊಂಡಿದ್ದೀನಿ. ನಿಮಗಿಲ್ಲಿ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸು ಕೂಡ ಯೂಸ್ ಮಾಡ್ಬೋದು. ನೀವು 1-2-3 ಹಸಿಮೆಣಸು ಕೂಡ ಹಾಕ್ಕೋಬೋದು. ನಾನಿಲ್ಲೊಂದು 2 ಗ್ಲಾಸ್ ನೀರು ಹಾಕಿ ಅರಿಶಿಣ ಪುಡಿ ಹಾಕಿ ಬೇಯಕ್ಕಿಟ್ಕೊಂಡಿದ್ದೀನಿ. ಹಾಗೆ ಸಾಂಬಾರಿಗೆ ಬೇಕಾಗಿರುವಂಥ ಸಾಂಬಾರು ಪೌಡ್ರು ಮತ್ತು ಅಚ್ಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, 1 ಈರುಳ್ಳಿ, ಒಗ್ಗರಣೆಗೆ ಬೆಳ್ಳುಳ್ಳಿ, ಸ್ವಲ್ಪ ಇಂಗು. ಈಗ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು. ನೋಡಿ 1-2 ವಿಸಲ್ ಬೇಯಿಸಿದ್ದೀನಿ. ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಈಗ ತಣ್ಣಗಾಗಿದೆ. ಈ ಈರುಳ್ಳಿನ ಮತ್ತು ಟೊಮೊಟೊ ಇದನ್ನು ತಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ನಾನು ಹಾಕೋತಾ ಇದ್ದೀನಿ. ಅದರಲ್ಲಿರೋ ನೀರು ಬೇಡ, ಹಾಗೇ ಇರಲಿ. ಈ ಈರುಳ್ಳಿ ಚಟ್ನಿನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಇಡ್ಲಿಗೆ ಕಾಂಬಿನೇಷನ್ನು. ಹೋಟ್ಲ್ ಸ್ಟೈಲಲ್ಲೇ ಇದು ಬರುತ್ತೆ. ನೋಡಿ ಈ ರೀತಿಯಾಗಿ ಅದನ್ನೆಲ್ಲ ತಗೊಂಡು ನಾನೀಗ ಅದಕ್ಕೆ ಇಲ್ಲಿ ಸ್ವಲ್ಪ
ಜೀರಿಗೆ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಹೇಳ್ತಾ ಇದ್ದೀನಿ ನಾನು, ಖಾರಕ್ಕೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನನ್ನ ಮಕ್ಕಳಿಗೆ ಖಾರ ಕಡಿಮೆ ಬೇಕು ಅಂತ ಹೇಳ್ಬಿಟ್ಟು ಹಸಿಮೆಣಸನ್ನು ಯೂಸ್ ಮಾಡಿಲ್ಲ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ನಿಮಗೆ ಈರುಳ್ಳಿ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದೊಂಚೂರು ಹಸಿ ಸ್ಮೆಲ್ಲು ಹೋದ ತಕ್ಷಣ ಚೆನ್ನಾಗಿರುತ್ತೆ. ಇದು ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಈ ಕೊಟ್ಟೆ ಕಡುಬಿಗೆ ಕಾಂಬಿನೇಷನ್ ಆಗುತ್ತೆ. ಮತ್ತು ಕಾಯಿ ಚಟ್ನಿನೂ ಕೂಡ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಫಸ್ಟು ಮುಂಚೆನೇ ನಾವು ಬೇಯಕ್ಕೆ ಹಾಕಿದ್ವಿ, ಇಲ್ಲಿ ಒಂಚೂರು ಹಾಕ್ಕೋಬೇಕು. ಹಾಗೆ ಇಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರು ಕೂಡ. ಇಲ್ಲಿ ನಾನು ಈರುಳ್ಳಿನ ಬೇಯಿಸಿರುವಂಥದ್ದು ನೀರನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಕುದಿ ಬರಬೇಕದು. ಕುದೀತಾ ಇರಬೇಕಾದ್ರೆ ಸ್ವಲ್ಪ ನಾನಿಲ್ಲಿ ಇಂಗು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಂಗನ್ನು ಹಾಕಿ ಬೇಯಿಸಿ. ಈಗ ಇದು ಬೆಂದಾಗಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಈಗ ನಾವು ರುಬ್ಬಿಟ್ಟಿರುವಂಥ ಈರುಳ್ಳಿ ಪೇಸ್ಟ್, ಈರುಳ್ಳಿ ಮತ್ತು ಟೊಮೊಟೊ ಅನ್ನೋದು ರುಬ್ಬಿದ್ವಲ್ಲ, ಅದನ್ನು ಇಲ್ಲಿ ಮಿಕ್ಸ್ ಹಾಕ್ತಾ ಇದ್ದೀನಿ. ಈಗ ನಾನಿಲ್ಲೊಂದು 2 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ. ಇದು ಇಡ್ಲಿಗಾಗಿರೋದ್ರಿಂದ ತುಂಬಾ ಗಟ್ಟಿನೂ ಕೂಡ ಇರಬಾರ್ದು, ತುಂಬ ತಿಳು ಕೂಡ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ಇದೊಂಥರ ಈರುಳ್ಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೋಟ್ಲ್ ಸ್ಟೈಲಲ್ಲಿ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಬೇಕಾದ್ರೆ ಒಂದು 10 ಕಾಳಾಗುವಷ್ಟು ಬೇಳೆನೂ ಕೂಡ ಹಾಕ್ಕೋಬೋದು ಇದಕ್ಕೆ. ಇಲ್ಲಿ ನಾನು ಚೆನ್ನಾಗಿ ಬೆಂದಾದಮೇಲೆ ನೋಡಿ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದು ರೆಡಿಯಾಗಿದೆ. ಈಗ ಸ್ವಲ್ಪ ಈಗ ತಿಳು ಇದ್ದರೂ ಕೂಡ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇಲ್ಲಿ ಕೂಡ ಕಡುಬು ಕೂಡ ರೆಡಿಯಾಗಿದೆ. ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಕೂಡ ರೆಡಿಯಾಗಿದೆ. ಇಲ್ಲಿ ನಾನು ಒಂದು 20 ನಿಮಿಷ ಇದನ್ನು ಬೇಯಕ್ಕಿಟ್ಟಿದ್ದೆ. ಸುಮಾರು ಇರೋದರಿಂದ ಒಂದು 20 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ನೋಡಿ, ಈಗ ಆರೋಗ್ಯಕರವಾದ ಹಲಸಿನ ಎಲೆಯಿಂದ ಕೊಟ್ಟೆ ಕಡುಬು ಕೂಡ ರೆಡಿಯಾಗಿದೆ. ಹೀಗೆ ಅದನ್ನು ಕೂಡ ತೆಗೆಯೋದು ಕೂಡ ತುಂಬಾ ಸುಲಭ. ಕಡ್ಡಿಗಳನ್ನು ತೆಗಿತಾ ಹೋದರೆ ಆಯಿತು, ಈಸಿಯಾಗಿ ಬರುತ್ತೆ. ನೋಡಿ, ಎಲ್ಲೂ ಕೂಡ ಅಂಟ್ಕೊಂಡಿರಲ್ಲ. ಹೀಗೆ ಆರೋಗ್ಯಕರವಾದ ಹಲಸಿನ ಕೊಟ್ಟೆ ಕಡುಬು ಕೂಡ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಎಲ್ಲಾದರೂ ಹಲಸಿನ ಎಲೆ ಇದ್ದರೆ. ಓಕೆ ಫ್ರೆಂಡ್ಸ್, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.